ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮ. ಸರಣಿ ಪರೀಕ್ಷೆ ಆಯೋಜಿಸಿ ವಿದ್ಯಾರ್ಥಿಗಳನ್ನು ಸನ್ನದ್ಧರನ್ನಾಗಿಸುತ್ತಿರುವ ಶಾಸಕ ಪ್ರದೀಪ್. ಜಾತಿ ಕದ್ದ ಪ್ರಕರಣದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ರನ್ನು ಬಂಧಿಸುವಂತೆ ಕೋರ್ಟ್ ತೀರ್ಪು. ಆದೇಶವಿದ್ದರೂ ಬಂಧಿಸಲು ಮನಸ್ಸು ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಚಳಿಗಾಲದಲ್ಲಿ ಬಿಸಿ ತಟ್ಟಿದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು. ಅಬಕಾರಿ ಅಧಿಕಾರಿಗಳ ಮೇಲೆ ಶಾಸಕ ಸುಬ್ಬಾರೆಡ್ಡಿ ಗರಂ. ಬ್ಯಾಂಕ್ ಚೆಕ್ ಮತ್ತು ಹಣ ಪಡೆದು ಅತ್ತೆ ಸೊಸೆಯಿಂದ ವಂಚನೆ. ಸ್ತ್ರೀ ಶಕ್ತಿ ಸಂಘದ ಮಹಿಳೆಯಿಂದ ಪ್ರತಿಭಟನೆ. ಪ್ರಭಾವಿ ಶಾಲೆ ಒತ್ತುವರಿದಾರರ ದಾಖಲೆ ಅರಣ್ಯ ಇಲಾಖೆ ಬಳಿ ಇಲ್ಲ ಎಂದೇಳುತ್ತಿರುವ ಜಿಲ್ಲಾಧಿಕಾರಿ. ಸಮಂಜಸವಾದ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸದಿದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟ ವಕೀಲ ಶಿವಾರೆಡ್ಡಿ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರವನ್ನು ಟಾಪ್ 1 ಸ್ಥಾನಕ್ಕೆ ತರಬೇಕೆಂದು ಪಣ ತೊಟ್ಟಿರುವ ಶಿಕ್ಷಣ ಪ್ರೇಮಿ ಶಾಸಕ ಪ್ರದೀಪ್ ಈಶ್ವರ್ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸರಣಿ ಪರೀಕ್ಷೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಅಣಿಗೊಳಿಸುತ್ತಿದ್ದು, ಇದು ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮವೆನಿಸಿದ್ದು, ಒಂದಲ್ಲ 10 ಸರಣಿ ಟೆಸ್ಟ್ಗಳನ್ನು ಎದುರಿಸುವ ಮೂಲಕ ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆಗೆ ಸನ್ನದ್ಧರಾಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 4 ವರ್ಷಗಳ ಹಿಂದೆ ರಾಜ್ಯದಲ್ಲಿಯೇ 1ನೇ ಸ್ಥಾನವನ್ನ ಗಳಿಸಿ ಸೈ ಎನ್ನಿಸಿಕೊಂಡಿತ್ತು. ಆದರೆ ನಂತರದ ವರ್ಷಗಳಲ್ಲಿ ಕುಸಿಯುತ್ತಾ ಬಂದ ಜಿಲ್ಲೆ 14ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು. ಸುಮಾರು 17,000 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಪರೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಲು ಜಿಲ್ಲಾಡಳಿತದಿಂದ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದು, ಈಗಾಗಲೇ ಉತ್ತಮ ಫಲಿತಾಂಶ ಪಡೆಯಲು ನಾನಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಸೂಚನೆಗಳನ್ನು ನೀಡಲಾಗಿದೆ. ಇದು ಜಿಲ್ಲಾಡಳಿತದ ಕಸರತ್ತಾದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಪ್ರತ್ಯೇಕವಾಗಿ ಮುತುವರ್ಜಿ ವಹಿಸಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಟಾಪ್ 1 ಸ್ಥಾನದಲ್ಲಿರಬೇಕೆಂಬ ಅಭಿಲಾಷೆಯಿಂದ ಸೀರೀಸ್ ಟೆಸ್ಟ್ನಂತಹ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 14 ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ 3 ಮಂಚೇನಹಳ್ಳಿ ಸೇರಿ ಒಟ್ಟು 17 ಸರ್ಕಾರಿ ಪ್ರೌಢಶಾಲೆಗಳು, ಅನುದಾನಿತ ಶಾಲೆಗಳು 9 ಸೇರಿ 26 ಶಾಲೆಗಳ 1538 ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ತಿದ್ದಾರೆ. ಪ್ರತಿದಿನ ಟೆಸ್ಟ್ ನಡೆಸುವುದರಿಂದ ನಾವು ಮನೆಗಳಲ್ಲಿ ಓದಲೇಬೇಕು ಎಂಬ ಭಯ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದ ವಿಷಯವಾರು ಕಲಿಕೆಗೆ ಅಂದು ಸಂಜೆಯೇ ಟೆಸ್ಟ್ ರೂಪದಲ್ಲಿ ನಮ್ಮ ಟ್ಯಾಲೆಂಟ್ ಅವರಿಗೆ ಹಚ್ಚಿದಂತಾಗುತ್ತಿದೆ. ಇದರಿಂದ ಎಂಥ ದಡ್ಡನೂ ಕೂಡ ಬೇಗ ವಿಷಯವನ್ನ ಮನನ ಮಾಡಿಕೊಳ್ಳಲು ಅನುಕೂಲವಾಗುತ್ತಿದೆ. ನನಗಂತೂ ಡಿಸ್ಟಿಂಕ್ಷನ್ ಪಡೆಯುವ ಖುಷಿಯಲ್ಲಿದ್ದೇನೆ ಎಂದು ಸರ್ಕಾರಿ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿ ತಮ್ಮ ಅನಿಸಿಕೆಯನ್ನ ಈ ನ್ಯೂಸ್ ಟಿವಿಗೆ ಹಂಚಿಕೊಂಡಿದ್ದಾರೆ. ಸರ್, ಈ ಥರ ಎಕ್ಸಾಮ್ ಮಾಡೋದ್ರಿಂದ ಇಯರ್ಲಿ 2 or 3 ಟೈಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸರ್. ಆ ಎಕ್ಸಾಮ್ ಟೈಮಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಪ್ರತಿಯೊಂದು ಚಾಪ್ಟರ್ ಓದಿ ಬರೆಯೋದಕ್ಕಿಂತ ಈ ಥರ ಡೈಲಿ ಟೆಸ್ಟ್ ಮಾಡೋದ್ರಿಂದ ಡೈಲಿ ಒಂದೊಂದು ಸಬ್ಜೆಕ್ಟಲ್ಲಿ ಒಂದೊಂದು ಚಾಪ್ಟರ್ ಮಾತ್ರ ನಮಗೆ ಟೆಸ್ಟ್ ಕೊಡ್ತಾ ಇದ್ದಾರೆ ಸರ್. ಆ ಟೆಸ್ಟಲ್ಲಿ ನಮಗೆ ಒಂದೊಂದು ಚಾಪ್ಟರೇ ಓದ್ಕೊಂಡು ಡೈಲಿ ಒಂದೊಂದು ಚಾಪ್ಟರ್ ಓದ್ಕೊಂಡ್ಬಂದರೆ ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಬರ್ತಾ ಇದೆ ಸರ್. ಆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಯಾವ ರೀತಿ ಫಾರ್ಮೇಷನ್ ಆಗಿರುತ್ತೆ, ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೊಡ್ಬೋದು, ಇವತ್ತು ನಾವು ಇಂಥ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಕ್ವಶನ್ಗೆ ಆನ್ಸರ್ ಏನು ಅಂತ ನಾವು ಮನೇಲಿ ಹೋಗಿ ಸರ್ಚ್ ಮಾಡೋದಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ ಸರ್. ಮತ್ತು ನಾವು ಎಕ್ಸಾಮಲ್ಲಿ ಮನೇಲಿ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ನಾವು ಅದನ್ನು ನೋಡಿಕೊಂಡ್ರೆ ಸಾಕು, ಅದು ನಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಸರ್. ಆವಾಗ ನಾವು ಎಕ್ಸಾಮಲ್ಲಿ ಆರಾಮಾಗಿ ಸ್ಕೋರ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾಯಿದೆ ಸರ್. ನಾನು 10th ಬಂದಾಗಿಂದ MLA ಟೆಸ್ಟ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಪ್ರತಿಯೊಂದು ಚಾಪ್ಟರಲ್ಲೂ ಯಾವ ಕೇಳಿದ್ರು ನಾನು ಆ ಕ್ವಶನ್ಗೆ ಆನ್ಸರ್ ಮಾಡೋ ಕೆಪಾಸಿಟಿ ನನ್ನಲ್ಲಿ ಬಂದಿದೆ ಸರ್. ಅದರಿಂದ ನಾನು ಆ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ ಸರ್. ಡಿಸ್ಟಿಂಕ್ಷನ್ ಪಾಸ್ ಆಗೋಷ್ಟು ಕೆಪಾಸಿಟಿ ನನ್ನಲ್ಲಿದೆ. ಟೀಚರ್ಸ್ ಮಾಡಿರೋ ಪಾಠಗಳಿಂದ ಅವರು ಮಾಡಿರೋ ಪಾಠ ನಮಗೆ ತಲೆಯಲ್ಲಿ ಕೂತ್ಕೊಳ್ಳಿದೆ. ಮತ್ತು ಅವ್ರು ಮಾಡಿರೋದನ್ನೇ ನಾವು ಟೆಸ್ಟಲ್ಲೂ ಸಹ ಬರಿತೀವಿ. ಇದರಿಂದ ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಸರ್. ಇನ್ನು ಪ್ರತಿದಿನ ನಡೆಸುತ್ತಿರುವ ಟೆಸ್ಟ್ಗಳಿಂದ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಗ್ತಿದೆ, ಅವರ ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತಿದೆ. ಇದಲ್ಲದೆ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರುವ ಮಕ್ಕಳಿಗೆ ಸಂಜೆ 7 ಗಂಟೆವರೆಗೂ ಶಾಲೆಗಳಲ್ಲೇ ವಿಶೇಷ ತರಬೇತಿಗಳನ್ನು ನಡೆಸಲಾಗ್ತಿದೆ. ಅವರಿಗೆ ಬೋರ್ ಆಗದಂತಹ ಮೆಥಡ್ನಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿವೆ.
ಶಾಸಕರ ಉತ್ಸಾಹಕ್ಕೆ ಶಿಕ್ಷಕ ವರ್ಗವೂ ಸಾಥ್ ನೀಡಿದೆ. ಅವರ ಈ ಪ್ರಯತ್ನದಿಂದ ನಮ್ಮ ಶಾಲೆಗಳಿಗೆ ಉತ್ತಮ ಫಲಿತಾಂಶ ಕೂಡ ಸಿಗಲಿದೆ ಎಂದು ಶಿಕ್ಷಕರು ಸಹ ಖುಷಿಯಾಗಿ ಈ ಸೀರೀಸ್ ಅನ್ನು ಸ್ವಾಗತಿಸುತ್ತಿದ್ದಾರೆ ಎಂದು ಬಿಇಒ ಮುನಿ ವೆಂಕಟರಮಣಾಚಾರಿ ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ 1130 ಮಕ್ಕಳು ಪರೀಕ್ಷೆ ಬರೀತಾರೆ ಸರ್. ಇದು MLA ಸಾಹೇಬರ ಟೆಸ್ಟ್ ಸೀರೀಸ್ ಅಂದರೆ ಪ್ರತಿ ಟೆಸ್ಟ್ ಮೇಲೆ 20 ಅಂಕದ ಪ್ರಶ್ನೆಗಳನ್ನು ಅವರು ತಯಾರು ಮಾಡಿ ಅದಕ್ಕೆ ಉತ್ತರ ಕೀಲಿಯನ್ನು ತಯಾರು ಮಾಡಿಸಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಸರ್ವೈಸ್ ಮಾಡ್ತಿದ್ದಾರೆ. ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಒಂದರಲ್ಲೇ ಬರ್ತದೆ. ಹಾಗಾಗಿ ಪ್ರತಿ ಯೂನಿಟನ್ನು ಅಂದರೆ ಪ್ರತಿ ಅಧ್ಯಾಯವನ್ನು ಟೆಸ್ಟ್ ಮಾಡೋದ್ರಿಂದ ಮಕ್ಕಳು ಅಧ್ಯಾಯವನ್ನು ತೆಗೆದು ಓದುವಂಥ ಒಂದು ಹವ್ಯಾಸ ಬಂದಿದೆ ಸರ್. ಈಗ ಕಳೆದ ವರ್ಷ ನಮ್ಮ ತಾಲೂಕು 79% ತೆಗೆದು ಜಿಲ್ಲೆಯಲ್ಲಿ 2ನೇ ಸ್ಥಾನ ಇದೆ ಸರ್. ಹಾಗಾಗಿ ಈ ವರ್ಷ ಶತಾಯಗತಾಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್, ಕ್ವಾಂಟಿಟಿ ಕಮ್ ಕ್ವಾಲಿಟಿ ಎರಡೂ ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದು ನಮ್ಮಗಳೆಲ್ಲ ಗುರಿ ಸರ್. ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಟಾಪ್ 1 ಸ್ಥಾನದಲ್ಲಿ ನೋಡುವ ಕನಸು ಹೊತ್ತು ತಮ್ಮ ಪರಿಶ್ರಮ ಅಕಾಡೆಮಿಯಿಂದಲೇ ಸರಣಿ ಪರೀಕ್ಷೆಗೆ ತಗುಲುವ ವೆಚ್ಚವನ್ನ ತಾವೇ ಭರಿಸುತ್ತಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಪ್ರದೀಪ್ ಈಶ್ವರ್ ಅವರ ಕನಸು ನನಸಾಗಲಿ ಎಂದು ಈ ನ್ಯೂಸ್ ಟಿವಿ ಬಯಸುತ್ತದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಜಾತಿ ಕದ್ದ ಪ್ರಕರಣದಲ್ಲಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮುಳಬಾಗಿಲು ಮೀಸಲು ಕ್ಷೇತ್ರದ ಶಾಸಕರಾಗಿದ್ದ ಕೊತ್ತೂರು ಮಂಜುನಾಥ್ರನ್ನ ಬಂಧಿಸುವಂತೆ ತೀರ್ಪು ನೀಡಿದೆ. ಆದರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಪೊಲೀಸರು ಬಂಧಿಸುವ ಆದೇಶ ಇದ್ದರೂ ಬಂಧಿಸಲು ಮನಸ್ಸು ಮಾಡುತ್ತಿಲ್ಲ ಎಂದು ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂವಹಳ್ಳಿ ಪ್ರಕಾಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿಗಳ ಜಾತಿ ಕದ್ದು 2013ರಲ್ಲಿ ಶಾಸಕನಾಗಿ ವಂಚಿಸಿದ್ದ ಕೊತ್ತೂರು ಮಂಜುನಾಥ್ ವಿರುದ್ಧ ನ್ಯಾಯಾಲಯಗಳ ಆದೇಶಗಳಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜನಾಂದೋಲನ ಪ್ರತಿಭಟನೆಯನ್ನು ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ SNR ಸರ್ಕಲ್, MG ರಸ್ತೆ, ಅಮ್ಮವಾರಿಪೇಟೆ ವೃತ್ತ, ಮೆಕ್ಕೆ ಸರ್ಕಲ್ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಕೆಲಕಾಲ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ಕಾರ್ಯಕರ್ತರು ಒಟ್ಟುಗೂಡಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥರನ್ನು ಬಂಧಿಸುವಂತೆ ಧಿಕ್ಕಾರಗಳನ್ನು ಕೂಗಿ ರಾಜ್ಯ ಸರ್ಕಾರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂವಹಳ್ಳಿ ಪ್ರಕಾಶ್ ಮಾತನಾಡಿ, ಮುಳಿಬಾಗಿಲು ಮೀಸಲು ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಅವರನ್ನು ಬಂಧಿಸುವ ಆದೇಶವನ್ನು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಜಾತಿ ಕದ್ದ ಪ್ರಕರಣದಲ್ಲಿ ತೀರ್ಪನ್ನು ನೀಡಿದೆ. ರಾಜ್ಯ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ನೂ ಯಾವ ಸಾಕ್ಷಿ ಬೇಕಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಎಲ್ಲ ಇದ್ರೂ ಸಹ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ. ಒಂದೆಡೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು. 2013ರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡಿ ಬರ್ತಾ ಇದ್ದೀವಿ. ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ದಲಿತ ಕೂಡ ಇವತ್ತು 13ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ಬಂಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ವಿವೇಕ್ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರಂತೆ ಜಾತಿ, ಸಿದ್ದರಾಮಯ್ಯನವರೇ ಕಳ್ತನ ಮಾರಿಕೊಂಡು ಕೂತಿರಬೇಕಾದ್ರೆ ಇನ್ನ ಕಳ್ಳನ ಬಂಧಿಸ್ತಾರ? ನಾವು ನೀವು ಜಾಗೃತಿ ಆಗ್ಬೇಕಾಗಿದೆ. ಇವತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಇವತ್ತು ಜಾಗೃತಿ ಆಗ್ಬೇಕಾಗಿದೆ. ಕೂಡಲೇ ಅವರನ್ನ ದಸ್ತಗಿರಿ ಮಾಡಬೇಕು, ಕೂಡಲೇ ಅವರನ್ನು ಬಂಧಿಸಬೇಕು. ಕೋಲಾರದಿಂದ ಗೆದ್ದ ಶಾಸಕ ಅಲ್ಲ, ಮುಳಬಾಗಿಲ ಶಾಸಕ ಆಗಿದ್ದಂತ 13ರಲ್ಲಿ ಏನು ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರು, ನಿಮ್ಮೆಲ್ಲ ಕುಟುಂಬಗಳ ಹೊಂದಿಸಿದ್ರು. ಅವ್ರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಕೊತ್ತೂರು ಮಂಜುನಾಥ್ ಮಹಾ ಪುಣ್ಯವಂತ ಅಂತೆ. ಜಾತಿ ಕದ್ದ ಕಳ್ಳನ
ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ 2013ರಿಂದ 2018ರವರೆಗೆ ಸಹ ಸತತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರಲಾಗಿದೆ. ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ ವಿವಿಧ ದಲಿತ ಪರ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಬಂಧಿಸಲು ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಸಿಎಂ ಹಾಗೂ ಸರ್ಕಾರವಾಗಿದೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಮುಖಂಡರಾದ ಚೇತನ್ ಬಾಬು, ಅನಂತಕೀರ್ತಿ, ಹುಣಸಹಳ್ಳಿ ವೆಂಕಟೇಶ್, ಚಿಕ್ಕನಾರಾಯಣ, ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ರಾಜ್ಯಾಧ್ಯಕ್ಷ ಆಸಿಫ್, ರವಿ, ಅಂಬರೀಶ್, ರಾಮಚಂದ್ರ, ಪಿವಿಸಿ ಮಣಿ, ರಮೇಶ್, ಸದಾಶಿವ, ಹನುಮಾನ್, ವಿವಿಧ ಪರ ಸಂಘಟನೆ ಕಾರ್ಯಕರ್ತರು ಹಾಗೂ ಕರ್ನಾಟಕ ಟಿಪ್ಪು ಸೆಕ್ಯುಲರ್ ಸೇನೆ ಮುಖಂಡರು ಕಾರ್ಯಕರ್ತರು ಇದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಬಾಗೇಪಲ್ಲಿಯಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಮಿತಿ ಕೇಂದ್ರ, ಕೃಷಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯಿತಿ ಲೋಕೋಪಯೋಗಿ, ಆರ್ಟಿಒ, ಅಬಕಾರಿ ಇಲಾಖೆ, ವಿವಿಧ ಇಲಾಖೆ ಅಧಿಕಾರಿಗಳನ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತರಾಟೆಗೆ ತೆಗೆದುಕೊಂಡರು. ನಮಗೆ ಸಂಬಂಧ ಇಲ್ಲ, ನಾವು ಪರ್ಫೆಕ್ಟ್ ಮಾಡ್ತೀವಿ, ನಮಗೆ ತೊಂದರೆ ಇಲ್ಲ, ದಿನ ಒಂದೊಂದು ಆಫೀಸ್ ಹಾಕ್ಕೊಡ್ತೀವಿ. ನಾನು ಪ್ರೋಗ್ರೆಸ್ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿವಿಧ ಇಲಾಖೆ ಅಧಿಕಾರಿಗಳ ವಿರುದ್ಧ ಗರಂ ಆದರು. ಕೃಷಿ ಇಲಾಖೆಯಲ್ಲಿ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದ್ದು, ಕೇವಲ 15 ಚೆಕ್ ಡ್ಯಾಂ ಪೂರ್ಣಗೊಳಿಸಿದಂತೆ ತೋರಿಸಿ ಬಿಲ್ಗಳನ್ನು ಮಾಡಿದ್ದೀರಿ. ಕೃಷಿ ಉಪಕರಣಗಳನ್ನು ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡದೆ ಬೆಂಗಳೂರಿನಲ್ಲಿ ವಾಸ ಮಾಡುವವರಿಗೆ ನೀಡಿದ್ದೀರಿ. ಈ ಬಗ್ಗೆ ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬರೆಯುತ್ತೇನೆ ಎಂದರು. ಇನ್ನು ಬಡವರಿಂದ ಆಂಬ್ಯುಲೆನ್ಸ್ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರು ಬಂದಿದೆ. ಎಪಿಎಲ್ ಕಾರ್ಡ್ದಾರರಿಂದ ಬೇಕಾದರೆ ಹಣ ತೆಗೆದುಕೊಳ್ಳಿ, ಬಿಪಿಎಲ್ ಕಾರ್ಡ್ದಾರರಿಂದ ಹಣ ತೆಗೆದುಕೊಳ್ಳಬೇಡಿ. ಕೆಲವು ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ನೋಡಿ ಸಂಜೆ ತಮ್ಮ ಕ್ಲಿನಿಕ್ಗೆ ಬನ್ನಿ ಎಂದು ಹೇಳುತ್ತಾರೆ ಎಂಬ ಬಗ್ಗೆ ದೂರು ಬಂದಿದೆ. ಈ ಬಗ್ಗೆ ಗಮನ ಹರಿಸಿ. ಪರವಾನಗಿ ಪಡೆದ ಮದ್ಯದಂಗಡಿಗಳು ರಾತ್ರಿ ಸರ್ಕಾರದ ನಿಯಮದಂತೆ ಬಾಗಿಲು ಹಾಕುತ್ತಾರೆ. ಆದರೆ ಹಳ್ಳಿಗಳಲ್ಲಿ ರಾಜಾರೋಷವಾಗಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಅನೇಕ ದೂರುಗಳು ಬಂದಿವೆ. ತಕ್ಷಣ ತನಿಖೆ ಮಾಡಿ ಜೈಲಿಗೆ ಕಳಿಸುವ ಕೆಲಸ ಮಾಡಿ. ಮುಂದಿನ ತ್ರೈಮಾಸಿಕ ಸಭೆಯಲ್ಲಿ ಕನಿಷ್ಠ ಪಕ್ಷ 10 ಮಂದಿಯನ್ನು ಜೈಲಿಗೆ ಕಳಿಸುವ ಕ್ರಮ ಜರುಗಿಸಿ ಎಂದು ಆದೇಶಿಸಿದರು. ಸರ್ ಏನಾಗ್ತದೆ, ನಮಗೆ ಗ್ರೌಂಡ್ ಫ್ಲೋರ್ಗೆ ಅವಶ್ಯಕತೆ ಬೇಕು ಸರ್. ತಗೊಳ್ದಂಗೆ ನಾನಿಲ್ಲಿ ಇದು DCC ಬ್ಯಾಂಕಲ್ಲೂ ಕೇಳಿದೆ ಸರ್, ಅದು ಫಸ್ಟ್ ಫ್ಲೋರ್ ಹೇಳ್ತಾ ಇದ್ದಾರೆ. ಸ್ವಲ್ಪ 10 ಜನ ಹಿಡಿದು ಒಂದೊಂದು ತೆಗೆದು ಜೈಲಿಗೆ ಕಳಿಸಿ ನೆಕ್ಸ್ಟ್ ಮೀಟಿಂಗ್ ಬರಬೇಕು. ಇಲ್ಲ ಅಂದರೆ ಏನಾದರೂ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ನಾನಂತೂ ಸೀರಿಯಸ್ ಆಗಿ ಅದನ್ನು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಪಿ ಮಂಜುನಾಥ ರೆಡ್ಡಿ, ರಾಮಕೃಷ್ಣ ಹೆಗಡೆ, ರಘುನಾಥ ರೆಡ್ಡಿ, ರಿಜ್ವಾನ್ ಪಾಷಾ, ಸರಿತಾ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ, ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕ ಶಿವಪ್ಪ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಿಮಗೆ ಮೈನಿಂಗ್ ಅವ್ರು ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ, ನಾವು ಪರ್ಫೆಕ್ಟ್ ಮಾಡ್ತೀವಿ, ನಮಗೆ ತೊಂದರೆ ಇಲ್ಲ, ದಿನ ಒಂದೊಂದು ಆಫೀಸ್ ಹಾಕ್ಕೊಡ್ತೀವಿ. ನಾನು ಪ್ರೋಗ್ರೆಸ್ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ.
ఇంక డాక్టర్ ఓడపందు భారీ ఆశండు ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕು ದೊಡ್ಡಗೊಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆ ಮತ್ತು ಸೊಸೆ ಸೇರಿ ಸುಮಾರು 70 ರಿಂದ 80 ಜನ ಮಹಿಳೆಯರ ಹತ್ತಿರ ಬ್ಲಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿರುವ ಘಟನೆ ನಡೆದಿದೆ. ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟಗಳ ಮಹಿಳೆಯರಿಂದ ಅತ್ತೆಯಾದ ಎನ್ಸಿಆರ್ಪಿ ವರಲಕ್ಷ್ಮಮ್ಮ ಹಾಗೂ ಸೊಸೆ ಹೆಂಬಿಗೆ ನಂದಿನಿ ಎಂಬುವವರು ಬ್ಲಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟಗಳ ಮಹಿಳೆಯರು ಮಂಗಳವಾರ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ವಂಚನೆಗೆ ಒಳಗಾಗಿರುವ ಮಹಿಳೆಯರು ಮಾಧ್ಯಮದವರೊಂದಿಗೆ ಮಾತನಾಡಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಲೋನ್ ಮಾಡಿಕೊಡಬೇಕಾದರೆ ಬಲವಂತದಿಂದ LIC ಪಾಲಿಸಿ ಕಟ್ಟಿಸುತ್ತಾಳೆ. ಹಾಗೆಯೇ ಲೋನ್ ಮಾಡಿಕೊಡಬೇಕಾದರೆ ಕಮಿಷನ್ ಪಡೆಯುತ್ತಿದ್ದಳು. ನಾವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲಿ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಎಲ್ಲ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದು ಎಂದು ಹೇಳಿ ನಮ್ಮ ಬಳಿ ಕಮಿಷನ್ ಮತ್ತು ಬ್ಲಾಂಕ್ ಚೆಕ್ ಪಡೆದುಕೊಂಡಿದ್ದಾಳೆ. ಈ ರೀತಿ ವಂಚನೆ ಮಾಡಿರುವ ಅತ್ತೆ ಮತ್ತು ಸೊಸೆಯ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಅದಕ್ಕೆ ಜಮ ಮಾಡ್ಕೊಂಡು ಕಟ್ಟಿಸ್ಕೊಂಡ್ಬಿಟ್ಟವಳು. ನಾನು ದುಡ್ಡು ಕೇಳಿದ್ರೆ ಏನಮ್ಮ ಇವಾಗೆಲ್ಲ ಕಟ್ಕೊಂಡಿದ್ದೆಲ್ಲ ನನ್ನ ದುಡ್ಡು ನನಗೆ ಕೊಡೋ ಒಂದೇ, ನನ್ನ ದುಡ್ಡು ನಂಗೆ ಕೊಡೋ ಒಂದೇ. ನೀವೇಮನ್ನ ನೀನೇನನ್ನ ನನ್ನ ಕೈಗೆ ಕೊಟ್ಟೆ ದುಡ್ಡು, ಅವರು ಕಟ್ಟಲ್ಲಿ ಹೋಗೋ ಅಂದರು. ಅನ್ಯಾಗ ಎಲ್ಲರನ್ನ ವಿಚಾರಣೆ ಮಾಡಿದ್ರೆ ಎಲ್ಲ ಕಟ್ಟಿ ಹಾಕಿದ್ವಿ. ಆ ಬುಕ್ಕುಗಳು ತೋರ್ಸೋಕೆ ನನಗೆ ಓದೋದು ಬರಲ್ಲಲ್ಲ, ಬುಕ್ಕು ತೋರಿಸಲ್ಲ. ಹೋದ್ರೆ ಹೋಗಲಿ ಆ ಸೀಲು ಬುಕ್ಕುಗಳು ಅದೆಲ್ಲ ಕೊಡೋ ಒಂದೆ. ಎಲ್ಲೋದ್ವ ನಾನು ಅವತ್ತು ಯಾರು ಹಾಕ್ತೀನಿ ಹೋಗೋ ಅಂದೆ. ನನ್ನ ದುಡ್ಡನ್ನು ಕೊಡು ಅಂತಂದರೆ ನೀನು ಕೊಟ್ಟೇ ಇರಲ್ಲ ನನ್ನ ಕಾಲು. ನಾನು ಹೆಣ್ಗಳನ್ನ ಕಟ್ಟಿ ಬಿಗಿಸಿ ಆ ದುಡ್ಡು ಒಂದೊಂದು ರೂಪಾಯಿ ಕೂಡಿಕಿ ನಾನು ಕಟ್ಟಿರೋದು ಆ ಸಂಘಕ್ಕೆ. ಊರಲ್ಲಿರ್ತಾವನು ಒಬ್ಬೊಬ್ರು ನನ್ನ ಥರ ಮಾತಾಡ್ತಾರೆ ಅಂತ ಬರ್ತಾವೆ. ಇಂಥ ಊರಾಗ ನಾನು ಕೆಲಸ ಮಾಡಿ ಆ ದುಡ್ಡು ಕಟ್ಟಿರೋದು. ನನಗೆ ಮೋಸ ಮಾಡೇವಳಿ, ಅವಳನ್ನ ಇಮಿಡಿಯೇಟ್ಲಿ ತೆಗೆಸಾಕಬೇಕು. ಆದಿಗೆರೆ ನಮ್ಮದು ಸಿಗಂದು ಚೌಡೇಶ್ವರಿ ಸಂಘ ನಮ್ಮದು. ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು. ನಮ್ಮ ಕ್ಯಾಸ್ಟ್ಗೆ ತೋಟಿಗಿರಿಕೆ ಆ ಕಣ್ಣಿಂದ ಬರೋದಕ್ಕೆ 10,000ಕ್ಕೆ 2,000 ಈಸ್ಕೊಂಡ್ಲು. ನನ್ನ ಹತ್ರ ಬಾಂಡು ಕೊಡೋಲ್ಲ. ನನಗೆ 2,000 ಈಸ್ಕೊಂಡ್ಲು, ಪ್ರೂಫ್ಗಳೆಲ್ಲ ಈಸ್ಕೊಂಡ್ಲು. ನನಗೆ 8,000 ಕೊಡೋಲ್ಲ, ಏನೂ ಇಲ್ಲ. ಇನ್ನು ಸಂಘಗಳು 12 ಸಂಘ ಐತೆ ನಮ್ಮೂರಲ್ಲಿ. ನಮ್ಮ ಸಂಘ ಹೆಸರು ಚಿಗಂದೂರು ಚೌಡೇಶ್ವರಿ. ನಮ್ಮ ಸಂಘದ ಹೆಸರು ವರಲಕ್ಷ್ಮಮ್ಮ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಆನಂದ್ ರವರು ಭೇಟಿ ನೀಡಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲಾ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ಕಾರ ಪ್ರಭಾವಿಶಾಲಿ ಒತ್ತುವರಿದಾರರಾಗಿರುವ ರಮೇಶ್ ಕುಮಾರ್ ಪರ ನಿಂತಿದೆ. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿದ್ದು ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆ ಬಳಿ ದಾಖಲೆಗಳೇ ಇಲ್ಲ ಎಂದು ಹೇಳುವ ಮೂಲಕ ಪಕ್ಷಪಾತ ಮಾಡುತ್ತಿದ್ದಾರೆ. ಅಗತ್ಯ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿದ್ದು ಸಮಂಜಸವಾದ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸದಿದ್ದರೆ ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸುವುದಾಗಿ ವಕೀಲ ಶಿವಾರೆಡ್ಡಿ ಮತ್ತು ಮುಖಂಡ ಗೋಪಾಲ್ ತಿಳಿಸಿದ್ದಾರೆ. ಜಿಂಗಾಲಕುಂಟೆ ಅರಣ್ಯ ಜಮೀನು ಸಂಬಂಧದ ದಾಖಲೆಗಳನ್ನು ವಕೀಲ ಕೆವಿ ಶಿವಾರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡ ಶೇಷಾಪುರ ಗೋಪಾಲ್ ಅವರು ಬುಧವಾರ ಕೋಲಾರದ ಅಪರ ಜಿಲ್ಲಾಧಿಕಾರಿ ಮಂಗಳ ಮೂಲಕ ಜಿಲ್ಲಾಧಿಕಾರಿಗೆ ಸಲ್ಲಿಸಿದರು. ಜನವರಿ 15 ಮತ್ತು 16ರಂದು 2 ದಿನ ಅರಣ್ಯ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಜಂಟಿ ಸರ್ವೆ ನಡೆಯಿತು. ಆನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರು ಅರಣ್ಯ ಇಲಾಖೆಯಲ್ಲಿ ಜಮೀನು ಸಂಬಂಧ ದಾಖಲೆಗಳು ಇಲ್ಲ ಎಂದು ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅವರಲ್ಲಿ ಇಲ್ಲದೇ ಇರುವ ದಾಖಲೆಗಳನ್ನು ಖುದ್ದು ಸಲ್ಲಿಸಲು ಆಗಮಿಸಿರುವುದಾಗಿ ವಕೀಲ ಕೆವಿ ಶಿವಾರೆಡ್ಡಿ ತಿಳಿಸಿದರು. ವಕೀಲ ಕೆವಿ ಶಿವಾರೆಡ್ಡಿ ಮಾತನಾಡಿ, ಶ್ರೀನಿವಾಸಪುರ ತಾಲೂಕಿನ ಜಿಂಗಾಲಕುಂಟೆ ಅರಣ್ಯ ಜಮೀನು ಜಂಟಿ ಸರ್ವೆ ಕಾರ್ಯ ನಡೆದಿದ್ದು ಜನವರಿ 30ರೊಳಗೆ ಜಿಲ್ಲಾಡಳಿತದಿಂದ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆದ ಕಾರಣ ಪೂರಕ ದಾಖಲೆಗಳನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು.
ಹೊಸಹುಡ್ಯ ಸರ್ವೆ ನಂಬರ್ 1 ಮತ್ತು 2 ಪೈಕಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದಾಗಿದ್ದು ಇದನ್ನು ಕೆಲವರಿಗೆ ಮಂಜೂರು ಮಾಡಲಾಗಿದ್ದು ರಮೇಶ್ ಕುಮಾರ್ ಅವರು ಕ್ರಯ ಮಾಡಿಕೊಂಡಿರುವುದಾಗಿ ಹೇಳ್ತಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಯು ಈ ಜಮೀನು ಸಂಬಂಧ ಗೊಂದಲದ ಹೇಳಿಕೆ ನೀಡಿರುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಮೀನು ಸಂಬಂಧ ದಾಖಲೆಗಳನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಜಿಲ್ಲಾಡಳಿತ ಭವನದಿಂದಲೇ ಪಡೆದುಕೊಂಡಿದ್ದೇವೆ. ಆದರೂ ಸಹ ಜಿಲ್ಲಾಧಿಕಾರಿಯು ಅರಣ್ಯ ಇಲಾಖೆಯಲ್ಲಿ ದಾಖಲೆಗಳು ಇಲ್ಲ ಅಂತ ಹೇಳಿರುವುದು ಖಂಡನೀಯ ಎಂದರು. ಸುಮಾರು ಸತಿ ಪ್ರಯತ್ನ ಮಾಡಿದ್ವಿ, ಫೋನ್ ಮುಖಾಂತರ ಪ್ರಯತ್ನ ಮಾಡಿದ್ವಿ, ನಮ್ಮ ಫೋನ್ ರಿಸೀವ್ ಮಾಡಲಿಲ್ಲ ಅವರು. ನಾವು ದಾಖಲಾತಿಗಳನ್ನು ವಾಟ್ಸಪ್ ಮುಖಾಂತರ ಎಲ್ಲ ಕಳಿಸಿದ್ದೀವಿ. ನಾವು ಅದನ್ನು ಅವರು ರಿಸೀವ್ ಮಾಡಿದ್ದಾರೆ. ರಿಪೋರ್ಟ್ 30 ಒಳಗೆ ಕೊಡಬೇಕು. ಅದು ಯಾವ ರಿಪೋರ್ಟ್ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. DK ರವಿ ರಿಪೋರ್ಟನ್ನು ತಡವತ್ತು ಮಾಡಿದರೆ ಕೋರ್ಟ್ ಇದೆ, ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಒತ್ತುವರಿದಾರರ ಪರವಾಗಿ ಸರ್ಕಾರ ನಿಂತಿದೆ. ಜಮೀನಿಗೆ ಸಂಬಂಧಿಸಿದಂತೆ ಮಂಜೂರು ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕ್ರಯ ಮಾಡಿಕೊಂಡು ಸಾಲ ಸಹ ಪಡೆದುಕೊಳ್ಳುತ್ತಾರೆ. ಇದನ್ನೇ ಶ್ರೀನಿವಾಸಪುರ ತಾಲೂಕಿನ ಸೃಷ್ಟಿಕರ್ತರು ಮಾಡುತ್ತಿರುವ ಕೆಲಸ ಎಂದು ಕಿಡಿಕಾರಿದರು. ಮುಖಂಡ ಶೇಷಾಪುರ ಗೋಪಾಲ್ ಮಾತನಾಡಿ, ಹೊಸಹುಡ್ಯ ಸಮೀಪದ ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಿರುವುದಕ್ಕೆ ಪೂರಕವಾದ ದಾಖಲೆಗಳು ಲಭ್ಯವಿದ್ದು ಇದನ್ನು ಸರ್ಕಾರದ ಕಾರ್ಯದರ್ಶಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೇಂದ್ರ ಅಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಈ ದಾಖಲೆಗಳನ್ನು ಪರಿಶೀಲಿಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ರಮೇಶ್ ಕುಮಾರ್ ಅವರನ್ನ ಹೈಕೋರ್ಟ್ ಜಮೀನು ಖರೀದಿದಾರರು ಅಂತ ಎಲ್ಲೂ ಹೇಳಿಲ್ಲ, ಒತ್ತುವರಿದಾರ ಅಂತಾನು ಹೇಳಿಲ್ಲ. ಒತ್ತುವರಿನ ಫಸ್ಟ್ ಅರಣ್ಯ ಜಮೀನಿನ ಗಡಿ ಏನಿದೆ ಅದನ್ನು ಗುರುತಿಸಿ ಅದರೊಳಗಡೆ ರಮೇಶ್ ಕುಮಾರ್ ಅವರ ಜಮೀನು ಒತ್ತುವರಿ ಇದೆಯಾ ಇಲ್ಲ ಅಂತ ಪರಿಶೀಲಿಸಿ ಕ್ರಮ ಜರುಗಿಸಿ ಅಂತ ಹೇಳಿದೆ. ಅರಣ್ಯ ಇಲಾಖೆ ಅವರು ಹೇಳಿರೋದು ಒತ್ತುವರಿ. ಈಗ DC ಸಾಹೇಬರ 1996-97 ಸರ್ಕ್ಯುಲರ್ ಪ್ರಕಾರ 207 ಎಕರೆ ಜಮೀನು ಸರ್ವೆ ನಂಬರ್ 2ರಲ್ಲಿ ಇರೋದ್ರಿಂದ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸೆಂಟ್ರಲ್ ಫಾರೆಸ್ಟ್ ಅಧಿಕಾರಿಗಳಿಗೆ ವರದಿ ಹೋಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ವರದಿ ಸಲ್ಲಿಸಬೇಕು, ಇಲ್ಲದಿದ್ದರೆ ಅಧಿಕಾರಿಗಳು ಹೊಣೆಗಾರರು ಆಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿ 1 ವರ್ಷ ಪೂರೈಸಿದ ನೆನಪಿನಲ್ಲಿ ಪಟ್ರೇನಹಳ್ಳಿ ಗ್ರಾಮದ ಯುವಕರು ಊರಿನ ಜನರ ಆರೋಗ್ಯ ತಪಾಸಣೆ ಮಾಡಿಸಿ ಅವರಿಗಿರುವ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು ಮತ್ತು ರೋಗದಿಂದ ಬಳಲುತ್ತಿರುವವರಿಗೆ ನೆರವಾಗುತ್ತಿರುವಂತಹ ಪುಣ್ಯದ ಕೆಲಸ ಮಾಡಿದ್ದು ಈ ಯುವಕರ ಕೆಲಸ ಜಿಲ್ಲೆಗೆ ಮಾದರಿಯಾಗಲಿ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮುಂಭಾಗ ಹಾಗೂ ಚನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗ್ರಾಮದ ಯುವಕರು ಏರ್ಪಡಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ದೇಶ ಪ್ರೇಮವು ಸಮಾಜಮುಖಿಯಾಗಿರಬೇಕು ಎಂದು ನೋಡಬೇಕಾದ್ರೆ ಪಟ್ರೇನಹಳ್ಳಿ ಗ್ರಾಮದ ಯುವಕರೇ ಸಾಕ್ಷಿ. ಮಹಾತ್ಮ ಗಾಂಧೀಜಿ ಹೇಳಿದಂತೆ ಗ್ರಾಮಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಜನರ ಆರೋಗ್ಯ ಕಾಪಾಡಿದಾಗಲೇ ದೇಶವು ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯ ಎಂದು ನಂಬಿರುವ ಪಟ್ರೇನಹಳ್ಳಿ ಗ್ರಾಮದ ಯುವಕರಾದ ರಾಕೇಶ್, ಮೋಹನ್, ಮಹೇಶ್, ಕಿಶೋರ್, ಅನಿಲ್ ಕುಮಾರ್, ಅಕ್ಷಯ್, ಸಂದೀಪ್, ಗೋವರ್ಧನ್, ಭರತ್ ಸೇರಿ ತಮ್ಮೂರಿನ ಜನತೆಯ ಆರೋಗ್ಯ ತಪಾಸಣೆಗೆ ಮುಂದಾಗಿ ಇತರರಿಗೆ ಮಾದರಿಯಾಗಿದ್ದಾರೆ. ದೇಶದ ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಆರೋಗ್ಯ ಕ್ಷೇತ್ರಕ್ಕೂ ಪ್ರಮುಖ ಸ್ಥಾನವಿದೆ ಎಂದರೆ ತಪ್ಪಲ್ಲ. ಈ ನಿಟ್ಟಿನಲ್ಲಿ ನೋಡುವುದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಯುವಕರು ಇಂದು ದುಶ್ಚಟಗಳ ದಾಸರಾಗುತ್ತಿದ್ದು ತಮ್ಮ ಕೈಯಾರೆ ತಾವೇ ಆರೋಗ್ಯವನ್ನ ಕಳೆದುಕೊಳ್ತಿದ್ದಾರೆ. ಆದರೆ ಪಟ್ರೇನಹಳ್ಳಿ ಗ್ರಾಮದ ಯುವಕರು ತಮ್ಮ ಶ್ರಮದಲ್ಲಿ ಊರಿನ ಜನರ ಆರೋಗ್ಯ ಕಾಪಾಡಲು ಮುಂದಾಗಿರುವುದು ಸಂತೋಷದ ವಿಚಾರವಾಗಿದೆ ಎಂದರು. ಯುವಕರು ಒಂದೆರಡು ಈ ನಡುವೆ ನಡೆದಿರೋ ದುರ್ಘಟನೆಗಳು ತಮಗೆ ಗೊತ್ತಿರ್ಬೋದು. ಆ ದುರ್ಘಟನೆಗಳಿಗೆ ಮೂಲ ಕಾರಣ ಡ್ರಗ್ಸು, ಗಾಂಜಾ ಇಂಥದನ್ನೆಲ್ಲ ಆಮಿಷಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಯುವಕರು ಸಮಾಜ ಕಟ್ಟುವಂತಹ
ಸಮಾಜವನ್ನು ಆರೋಗ್ಯಯುತವಾಗಿ ಕರ್ಕೊಂಡು ಹೋಗುವಂತಹ ಕೆಲಸನ ಮಾಡ್ತಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇವತ್ತು ನನ್ನ ಪಟ್ರೇನಹಳ್ಳಿ ಗ್ರಾಮದ ಯುವಕರೆಲ್ಲರೂ ಸೇರಿ ಬೇರೆ ಬೇರೆ ಒಂದು ಹಾಸ್ಪಿಟ್ಲ್ಗಳವ್ರನ್ನ ಕರೆದು, ದೇವನಹಳ್ಳಿ ಆಕಾಶ್ ಹಾಸ್ಪಿಟ್ಲ್ ಇರ್ಬೋದು, ಕೃಷ್ಣದೇವರಾಯ ಡೆಂಟಲ್ ಇನ್ಸ್ಟಿಟ್ಯೂಟು ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಏನಿದೆ ವಿನಾಯಕ ಡೆಂಟಲ್ ಕ್ಲಿನಿಕ್, ಇವರ ಆ ಒಂದು ಸಹಕಾರದೊಂದಿಗೆ ಯಾರು ಒಂದು ಬಡವರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂಥ ಜನಗಳನ್ನ ಕರ್ಕೊಂಬಂದು ಇವತ್ತು ಇವನ್ ಮಕ್ಕಳನ್ನೂ ಸಹ ಶಾಲೆಯ ಮಕ್ಕಳನ್ನ ಕರ್ಕೊಂಬಂದು ಅವರಿಗೆ ಆರೋಗ್ಯವನ್ನು ತಪಾಸಣೆ ಮಾಡುವಂತಹ, ಅವರಿಗೆ ಅವಶ್ಯಕತೆ ಇತ್ತಂತಂದರೆ ಮತ್ತೆ ಮುಂದಿನ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗುವಂತಹ ಕೆಲಸನ ತುಂಬ ರಚನಾತ್ಮಕವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆರೋಗ್ಯ ಶಿಬಿರದಲ್ಲಿ ದಂತ ತಪಾಸಣೆ, ನೇತ್ರ ತಪಾಸಣೆ, ಬಿಪಿ, ಶುಗರ್, ಮೂಳೆ ಕ್ಯಾನ್ಸರ್, ಅಸ್ತಮಾ ಇತ್ಯಾದಿ ಪರೀಕ್ಷೆ ಮಾಡಲಾಯಿತು. ಯುವಕ ಶ್ರೀಧರ್ ಮಾತನಾಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದಂದು ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದೆವು. ಈ ವರ್ಷ ಆರೋಗ್ಯ ತಪಾಸಣೆ, ಅನ್ನದಾನ ಹಾಗೂ ಸಸಿ ನೆಡುವ ಕಾರ್ಯಕ್ರಮ ಮಾಡಿದ್ದೇವೆ. ಇದೇ ವೇಳೆ ಶಾಲಾ ಮಕ್ಕಳಿಗೆ ಕೂಡ ಆರೋಗ್ಯ ತಪಾಸಣೆ ಮಾಡಿಸಿದ್ದಲ್ಲದೆ ಅನ್ನದಾನ, ಟೂತ್ ಪೇಸ್ಟ್, ಬ್ರಷ್, ಪೆನ್ಸಿಲ್ ನೀಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದ ಸರ್ವೆ ನಂಬರ್ 81ರ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕೆಲವು ಮನೆಗಳು ಕಟ್ಟಿಕೊಂಡಿದ್ದು ಇದೀಗ ತೆರವುಗೊಳಿಸುವಂತೆ ಆದೇಶ ಮಾಡಿದ್ದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ತೆರವು ಕಾರ್ಯಾಚರಣೆಗೆ ಮುಂದಾದರು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳ ತೆರವಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾದ ಸಂದರ್ಭದಲ್ಲಿ ಮನೆ ಕಟ್ಟಿಕೊಂಡಿರುವ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು. ನಂತರ ಗ್ರಾಮಸ್ಥರು ತೆರವುಗೊಳಿಸುವಂತೆ ಮನವಿ ಮಾಡಿದರು. ಕೆಲ ಕಾಲ ಸ್ಥಳೀಯರು ತೆರವುಗೊಳಿಸಲು ಗಡುವು ನೀಡುವಂತೆ ಮನವಿ ಮಾಡಿದರು. ನಂತರ ತೆರವು ಕಾರ್ಯಾಚರಣೆಗೆ ಅಲ್ಪ ವಿರಾಮ ಹಾಡಿ ಅಧಿಕಾರಿಗಳು ಸ್ಥಳ ಮಹಜರ್ ಪಡೆದುಕೊಂಡರು. ಗ್ರಾಮಸ್ಥ ನಾರಾಯಣ ಸ್ವಾಮಿ ಮಾತನಾಡಿ, ಸರ್ವೆ ನಂಬರ್ 81ರಲ್ಲಿ 22 ಎಕರೆ ಜಮೀನು ಇದೆ. ಸುಮಾರು 60-70 ಕುಟುಂಬಗಳು ಮನೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಕೆಲವರಿಗೆ ಸರ್ಕಾರದಿಂದ ಹಕ್ಕುಪತ್ರಗಳಾಗಿವೆ. ಸ್ಥಳೀಯವಾಗಿ ನಾವು ಸಹ ಹಕ್ಕುಪತ್ರಗಳನ್ನು ಕೊಡಬೇಕೆಂದು ಅರ್ಜಿಗಳನ್ನು ಹಾಕಿಕೊಂಡಿರುತ್ತೇವೆ. ಸರ್ಕಾರ ನಮ್ಮನ್ನು ಗಮನಿಸಿರುವುದಿಲ್ಲ. ಗ್ರಾಮ ಪಂಚಾಯಿತಿಗೂ ಸಹ ಕೊಡಿ ಎಂದು ಹೇಳಲಾಗಿತ್ತು. ನಮಗೆ ಅರ್ಜಿಗಳನ್ನು ಹಾಕಿದ್ದು ನಮಗೆ ಯಾವುದೇ ಮನೆ ನಿವೇಶನ ಇರುವುದಿಲ್ಲ, ನಮಗೆ ಇದು ಬಿಟ್ಟರೆ ಬೇರೇನೂ ಇಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. 81ರಲ್ಲಿ 22 ಎಕರೆ ಜಮೀನಿದೆ. ಜಮೀನು ಇರೋದ್ರಿಂದ ಸುಮಾರು ಒಂದು 60-70 ಕುಟುಂಬದವರು ಮನೆಗೆ ಕಟ್ಕೊಂಡವ್ರೆ. ಆದರೂ ಕೂಡ ಕೆಲವ್ರಿಗೆಲ್ಲ ಹಕ್ಕುಪತ್ರಗಳಾಗ್ಯವೆ ಸರ್ಕಾರದಿಂದ. ನಾವು ಅರ್ಜಿಗಳು ಹಾಕ್ಕೊಂಡು ನಮ್ಗೆ ಹಕ್ಕುಪತ್ರ ಕೊಡ್ರಿ, ಉಳುಮೆ ಮಾಡ್ತಾಯಿದ್ದೀರಿ, 53 ಅರ್ಜಿ ಹಾಕೊಂಡಿದ್ದೀರಿ, ಅದಕ್ಕೆ ಸರ್ಕಾರ ಏನು ನಮ್ಮನ್ನು ಗಮನಿಸಿಲ್ಲ, ಪಂಚಾಯತಿಗೂ ಸಹ ನಮ್ಗೆ ಕೊಡ್ರಿ ಅಂತನೂ ಹೇಳಿದ್ದೀರಿ. ನಮ್ಗೆ ಹಕ್ಕುಪತ್ರಗಳು ಕೊಡ್ಬೇಕು ಸ್ವಾಮಿ, ಅರ್ಜಿಗಳು ಹಾಕೊಂಡಿದ್ದೀರಿ, ಹಕ್ಕುಪತ್ರ ಕೊಡಬೇಕು. ಅದರಿಂದ ನಾವು ಇವಾಗ ಸರ್ಕಾರದವ್ರು ಈ ಥರ ಕಾನೂನು ತಗೊಂಡ್ರಿಂದ ನಾವು ಮುಸುಕಾರ ಮಾಡಿರೋದು ಸತ್ಯ. ನಾವು ಈ ಬಿಟ್ಟರೆ ಬೀದಿಗೆ ಹೋಗಬೇಕು, ಈ ಬಿಟ್ಟರೆ ಏನೂ ನಮ್ಗೆ ವಿಧಿ ಇಲ್ಲ. ಗ್ರಾಮಸ್ಥರಿಗೆ ಹಲವು ಬಾರಿ ತಿಳಿಸಿದ್ದರೂ ಗ್ರಾಮ ಠಾಣದಲ್ಲಿ ಮನೆ ಕಟ್ಟಲು ಸಾಕಷ್ಟು ಜಾಗವನ್ನು ಕೊಟ್ಟು ಅಥವಾ ಮಂಜೂರಿಯಾಗಿ 94 ಸಿ ಕೊಟ್ಟಿದ್ದಾರೆ. ಆದರೂ ಸಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹೇಳಲಾಗಿದ್ದರೂ ಸಹ ಯಾವುದೇ ರೀತಿಯಲ್ಲಿ ಕ್ರಮ ವಹಿಸಿಲ್ಲ. ಅರ್ಜಿ ಹಾಕಿದ್ದೇವೆಂದು ಹೇಳುತ್ತಿದ್ದಾರೆ. ಪರಿಶೀಲನೆ ನಡೆಸಿ ಕ್ರಮ ವಹಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಚೈತ್ರಾ ಹೇಳಿದರು. ಹಲವಾರು ಬಾರಿ ಬಂದು ಹೇಳಿದಾಗ್ಲೂ ಗ್ರಾಮ ಠಾಣದಲ್ಲಿ ಅವ್ರಿಗೆ ಮನೆ ಕಟ್ಟೋದಕ್ಕೆ ಸಾಕಷ್ಟು ಜಾಗ ಕೊಟ್ಟು ಅದು ಮಂಜೂರಿಯಾಗಿ ಅವ್ರು 94C ಅವ್ರಿಗೂ ಕೊಟ್ಟಿದ್ದಾರೆ. ಅದಾಗಿ ಬೇರೆಯವರು ಬಂದು ಇವಾಗ ಅಕ್ರಮ ಕಟ್ಟಿರೋದ್ರನ್ನು ನಾವು ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರಿಗೆ ಈ ಥರ ತೆರವಾಗ್ಬೋದು, ಸಾಕಷ್ಟು ಕಂಪ್ಲೇಂಟ್ ಆಗಿದೆ ಲೋಕಾಯುಕ್ತದಲ್ಲೂ, ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಈ ಥರ ಕಟ್ಟೋದು ತಪ್ಪು ಅಂತಲೂ ಹೇಳಿದ್ದೀವಿ. ತಿಳಿಸಿದ್ರೂ ಸಹ ಯಾವುದೇ ರೀತಿ ಇವರು ಕ್ರಮ ತಗೊಂಡಿಲ್ಲ, ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಏನಾರು ಹಾಕಿದರೆ ಮತ್ತೊಮ್ಮೆ ನಾನು ಪರಿಶೀಲನೆ ಮಾಡೋದಕ್ಕೆ ನಮ್ಮ ವಿಲೇಜ್ ಅಕೌಂಟೆಂಟ್ ಅವ್ರಿಗೆ ಹೇಳಿದ್ದೀನಿ. ಲಾವಣ್ಯ ಅವ್ರು ಪರಿಶೀಲನೆ ಮಾಡಿ ನನಗೆ ಈ ಕೂಡಲೇ ತಿಳಿಸ್ತಾರೆ.
ಈ ಸಂದರ್ಭದಲ್ಲಿ ಕುಂದಾಣ ಹೋಬಳಿ ರಾಜಸ್ವ ನಿರೀಕ್ಷಕ ಹನುಮಂತರಾಯಪ್ಪ, ಗ್ರಾಮಾಡಳಿತ ಅಧಿಕಾರಿ ಸಂತೋಷ್, ರಮ್ಯಾ, ಲಾವಣ್ಯ, ಸಿಬ್ಬಂದಿ, ಗ್ರಾಮಸ್ಥರಾದ ಕೆಎನ್ ರಮೇಶ್ ಬಾಬು, ರಾಹುಲ್, ಸುಮಿತ್ರಮ್ಮ, ಹೇಮಂತ್, ಮನೋಜ್, ವಿನಯ್, ಸುಬ್ಬಮ್ಮ, ಮೂರ್ತಿ, ನಾರಾಯಣಸ್ವಾಮಿ, ವಿಶ್ವನಾಥಪುರ ಪೊಲೀಸರು, ಊರಿನ ಗ್ರಾಮಸ್ಥರು ಇದ್ದರು. ಹೈದರಾಬಾದ್ ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಆಲಸ ತಿಮ್ಮನಹಳ್ಳಿ ದೊಡ್ಡಮ್ಮ ತಾಯಿಯವರ ಕೃಪಾ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಿದ್ದು ತಾಯಿಯ ಆಶೀರ್ವಾದ ಜನತೆಗೆ ಲಭಿಸುತ್ತಿರುವುದು ಸಂತೋಷ ತಂದಿದೆ. ಇಲ್ಲಿನ ಮಹಾತ್ಮೆಯ ಬಗ್ಗೆ ಮೊದಮೊದಲು ನನಗೂ ಅನುಮಾನವಿತ್ತು. ನಂತರ ನನಗೆ ಅದರ ದರ್ಶನವಾದ ಮೇಲೆ ಇದೊಂದು ಶಕ್ತಿಪೀಠ ಎಂಬುದು ಅರಿವಾಗಿದೆ. ಪ್ರತಿ ವರ್ಷವೂ ಇಲ್ಲಿಗೆ ಭೇಟಿ ಕೊಟ್ಟು ತಾಯಿಯ ಆಶೀರ್ವಾದ ಪಡೆಯುವುದು ರೂಢಿಸಿಕೊಂಡಿದ್ದೇನೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಪೋಷೆಟ್ಟಳ್ಳಿ ಭಾಗದ ಹಲಸ್ತಿಮ್ಮನಹಳ್ಳಿ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ 41ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಹಲಸ್ತಿಮ್ಮನಹಳ್ಳಿ ದೊಡ್ಡಮ್ಮ ತಾಯಿಯ ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಎಲ್ಲಿ ನೋಡಿದರೂ ಜನಸಾಗರವೇ ನಿಂತಿತ್ತು. ದೇವಾಲಯವನ್ನು ತಳಿರು ತೋರಣ ಹೂಗಳಿಂದ ಅಲಂಕರಿಸಿದ್ದರು. ಮೂಲ ದೇವತೆ ದೊಡ್ಡಮ್ಮ ತಾಯಿ ಸೇರಿದಂತೆ ಸಪಲಮ್ಮ, ಮಾರಮ್ಮ ದೇವಿಯರನ್ನು ತೋಮಾಲೆಗಳಿಂದ ಅಲಂಕರಿಸಿತ್ತು. ದೇವಲೋಕವೇ ಭೂಮಿಗಿಳಿದಂತಿತ್ತು. 3 ದಿನಗಳಿಂದ ಅದ್ದೂರಿಯಾಗಿ ನಡೆಯುತ್ತಿರುವ ಜಾತ್ರೆಗೆ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿದ್ದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಸುರೇಶ್ ಸ್ವಾಮಿಗಳು ಧಾರ್ಮಿಕವಾಗಿ ದೇವೀರಾಧನೆ ಮಾಡುತ್ತಿರುವುದು ನೋಡಿದ್ದೇನೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಸಂಸದನಾಗಿ ಶ್ರೀ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಒದಗಿಸಲು ಸಿದ್ಧನಾಗಿದ್ದೇನೆ. ಪ್ರತಿ ವರ್ಷವೂ ದೊಡ್ಡಮ್ಮ ತಾಯಿ ಆಶೀರ್ವಾದ ಪಡೆಯಲು ಬರುತ್ತೇನೆ. ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ಅಕ್ಷಯವಾಗುತ್ತಾ ಸಾಗಿದೆ ಎಂದರು. ಇದೊಂದು ರೀತಿಯಲ್ಲಿ ದೊಡ್ಡಮ್ಮನ ಆಲಯ ಇರೋದ್ರಿಂದ ಭಾಳ ಪುಣ್ಯಕ್ಷೇತ್ರವಾಗಿ ಭಾಳಷ್ಟು ವೇಗವಾಗಿ ಭಕ್ತಾದಿಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಮತ್ತು ಇದಕ್ಕೆ ಒಂದು ಶಕ್ತಿ ಇದೆ. ಅನೇಕರು ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಹೀಗೆ ತುಮಕೂರು ಜಿಲ್ಲೆಯಿಂದ ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಅನೇಕ ಜಿಲ್ಲೆ ಭಕ್ತಾದಿಗಳು ಬಂದು ಇಲ್ಲಿ ಅವರ ಭಕ್ತಿಯನ್ನು, ಅವರ ಪ್ರಾರ್ಥನೆ ಇವೆಲ್ಲ ಕೂಡ ಮನ್ನಣೆ ಸಿಗ್ತಾ ಇದೆ ಅಂತೇಳಿ ಒಂದು ನಂಬಿಕೆ ಆಗಿದೆ. ಹಾಗಾಗಿ ಇವತ್ತು ಈ ಒಂದು ವಿಶೇಷ ಜಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಳೆದ ಒಂದು ವಾರದಿಂದ ಬರ್ತಾ ಇದ್ದಾರೆ. ಭಾನುವಾರದವರೆಗೂ ಕೂಡ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಾನು ಕೂಡ ಭಾಗಿಯಾಗಿ ತಾಯಿಯ ಆಶೀರ್ವಾದವನ್ನು ಈ ನಾಡಿಗೆ, ಈ ಭಾಗದ ಜನರಿಗೆ ಅವ್ರ ಮೇಲೆ ಇರಬೇಕು, ಆಶೀರ್ವಾದ ಸದಾ ಇರಬೇಕು ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಈ ವೇಳೆ ಮಾತನಾಡಿದ ಧರ್ಮದರ್ಶಿ ಸುರೇಶ್, ಜನವರಿ ತಿಂಗಳ 19ನೇ ತಾರೀಕಿನಂದು ಆರಂಭವಾಗುವ ಪೂಜೆ 1 ವಾರ ಕಾಲ ನಿರಂತರವಾಗಿ ಭಕ್ತಾದಿಗಳ ನೆರವಿನಲ್ಲಿಯೇ ಸಾಗುತ್ತದೆ. ಭಕ್ತರು ನೀಡುವ ಹರಕೆಯನ್ನೇ ಪ್ರಸಾದವಾಗಿಸಿ ಭಕ್ತರಿಗೆ ಹಂಚುವುದು ಇಲ್ಲಿನ ವಾಡಿಕೆ. ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ 19ರಿಂದ ಈವರೆಗೆ ಇಲ್ಲಿಗೆ ಭೇಟಿ ನೀಡಿದ್ದು, ಇಂದು ಬೃಹತ್ ಪ್ರಮಾಣದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು ಎಂದರು. ಆ ಮೊದಲನೇ ವರ್ಷ 2018ಕ್ಕೆ 21 ಮರಿ ಆಹಾರ ತೊಗೊಂಡ್ಳು, ನಮ್ಮ ಊಟಕ್ಕೆ ಕೊಟ್ಟವಳೆ. ಮತ್ತು ಅದಾದ ನಂತರ 2019ಕ್ಕೆ 37, 2020ಗೆ 50 ಚಿಲ್ಲರೆ, 2021ಕ್ಕೆ 80 ಚಿಲ್ಲರೆ, 2022ಕ್ಕೆ ತಿರುಮತಿ 80 ಚಿಲ್ಲರೆ, ಇದೇ ಥರ ಮಾಡ್ಕೊಂಬಂದು ಈಗ ಇವತ್ತು 175 ಮರಿ ಆ ಮಹಾತಾಯಿ ಆಹಾರ ತೊಗೊಂಡು ನಿಮ್ಮೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟು, ಊಟಕ್ಕೆ ದಾರಿ ಮಾಡಿಕೊಟ್ಟು, ನೆನ್ನೆ ಮೊನ್ನೆಲ್ಲ ಅವ್ರ ಅಣ್ಣಗೆ ಏನು ಬೇಕಾಗಿತ್ತು. ಚೇತನ್, ಇ ನ್ಯೂಸ್ ಟಿವಿ, ಮಂಚನಹಳ್ಳಿ. ರಾಜ್ಯದಲ್ಲಿ ಹೊಸದಾಗಿ ಜಾರಿ ಮಾಡಿರುವ ಸಿಇಐಆರ್ ಪೋರ್ಟಲ್ನಿಂದ ಕಳೆದು ಹೋದ ಹಾಗೂ ಕಳ್ಳತನವಾಗಿರುವ ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯಕ್ಕೆ ಅನುಕೂಲವಾಗುತ್ತಿದ್ದು, ಫೋನ್ ಕಳೆದುಕೊಂಡವರಿಗೆ ಹುಡುಕಿ ವಾಪಸ್ ಕೊಡುವ ಕೆಲಸ ಮಾಲೂರು ಪೊಲೀಸರು ಮಾಡಿದ್ದು, ಫೋನ್ ಹುಡುಕಿ ಕೊಟ್ಟಿದ್ದಕ್ಕೆ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕಳೆದ 2 ವರ್ಷಗಳಿಂದ ಕಳೆದುಕೊಂಡಿದ್ದ ಅಥವಾ ಕಳ್ಳತನವಾಗಿದ್ದ ಫೋನ್ಗಳನ್ನು ಠಾಣೆಯ ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಸುಮಾರು 7 ಲಕ್ಷ ಬೆಲೆ ಬಾಳುವ 40ಕ್ಕೂ ಹೆಚ್ಚು ಫೋನ್ಗಳನ್ನು ಮಾಲೂರು ಇನ್ಸ್ಪೆಕ್ಟರ್ ವಸಂತ್ರವರ ನೇತೃತ್ವದಲ್ಲಿ ಪತ್ತೆ ಹಚ್ಚಿದ್ದು, ಕಳೆದುಕೊಂಡ ಫೋನ್ ಸಿಗೋದೇ ಇಲ್ಲ ಅಂತ ಅಂದುಕೊಂಡಿದ್ದ ಜನರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ರವರು ಫೋನ್ ಕಳೆದುಕೊಂಡವರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಮಾತನಾಡಿ, ಪ್ರತಿನಿತ್ಯ ಸಾರ್ವಜನಿಕರು ಜಾಸ್ತಿ ಬಳಸುವಂತ ವಸ್ತು ಮೊಬೈಲ್ ಫೋನ್.
ನಿಮ್ಮ ಫೋನ್ ಏನಾದರೂ ಕಳೆದೋದಾಗ ಸಾರ್ವಜನಿಕರು ಸಿಇಐಆರ್ ಪೋರ್ಟಲ್ ಸಮರ್ಪಕವಾಗಿ ಉಪಯೋಗ ಮಾಡಿದಾಗ ಪೊಲೀಸರು ನಿಮ್ಮ ಫೋನ್ ಯಾವ ರಾಜ್ಯದಲ್ಲಿದ್ದರೂ ನಮ್ಮ ಸಿಬ್ಬಂದಿಯನ್ನು ಕಳುಹಿಸಿ ನಾವು ಪತ್ತೆ ಹಚ್ಚಿ ನಿಮಗೆ ಹಿಂದಿರುಗಿಸುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ನಿಂದಲೇ ಕಳ್ಳತನಗಳು ಹೆಚ್ಚಾಗಿದ್ದು ಆಪ್, ವೆಬ್ಸೈಟ್, ವಾಟ್ಸ್ಆಪ್, ಟೆಲಿಗ್ರಾಂನಲ್ಲಿ ಮೆಸೇಜ್ ಬಂದಾಗ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಬೇಡಿ. ಇಂತಹ ಆಪ್ಗಳಿಂದ ಹಣ ಕಳೆದುಕೊಳ್ಳುತ್ತಿರುವ ಬಗ್ಗೆ ಸೈಬರ್ ಕ್ರೈಂನಲ್ಲಿ ಪ್ರಕರಣ ದಾಖಲಾಗುತ್ತಿದ್ದು ಸಾರ್ವಜನಿಕರು ಎಚ್ಚರ ವಹಿಸಿ ದೂರವಿರಿ ಎಂದು ಸೂಚನೆ ನೀಡಿದರು. ಈ ಮೊಬೈಲ್ ಮುಖಾಂತರ ಆಗ್ತಾ ಇರೋ ಕಳ್ಳತನ ಅಂದ್ರೆ ಯಾವುದೋ ಒಂದು ಆಪ್ ಮುಖಾಂತರ, ವೆಬ್ಸೈಟ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ ಒಂದು APK ಫೈಲ್ ಇನ್ಸ್ಟಾಲ್ ಆಗೋದಾಗಿರ್ಬೋದು, ಇಲ್ಲ ಬ್ಯಾಂಕಿಂದ ಯಾವುದೋ ಒಂದು ಫೈಲ್ ಬಂದಿದೆ ಅದನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿರೋದಾಗಿರ್ಬೋದು. ದಯವಿಟ್ಟು ಯಾವುದೇ ರೀತಿಯ ಅನ್ನೋನ್ ಪರ್ಸನ್ ಇಂದ ಅವರು ಒಂದು PDF ಕಳಿಸಿರ್ಬೋದು, ಫೋಟೋ ಕಳಿಸಿರ್ಬೋದು, ಅಥವಾ ಒಂದು ಫೈಲ್ ಕಳಿಸಿರ್ಬೋದು, ಯಾವುದನ್ನು ನೀವು ಸೆಲೆಕ್ಟ್ ಮಾಡಬೇಡಿ, ಯಾವುದನ್ನು ಡೌನ್ಲೋಡ್ ಮಾಡಬೇಡಿ. ಅವೇನಾಗ್ತವೆ, ಡೌನ್ಲೋಡ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಕಾಂಟ್ಯಾಕ್ಟ್ಸ್, ನಿಮ್ಮ ಫೋಟೋಸ್, ಸೊ ಆ ಆ್ಯಪನ್ನು ನಾವು ಯಾವ ಥರ ಕಡಿವಾಣ ಹಾಕಬೇಕು ಅಂತ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ಅವರಿಗೆ ಲೆಟರ್ನ ಬರೀತಾ ಇದ್ದೀವಿ. ಅವರು ಏನು ನಿಷ್ಕ್ರಿಯ ಮಾಡೋದಕ್ಕೆ ನಾವು ಐಡೆಂಟಿಫೈಡ್ ಫ್ಯೂ ವೆಬ್ಸೈಟ್ಸ್. ಇನ್ನು ಜಿಲ್ಲೆಯಲ್ಲಿ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಬೆಟ್ಟಿಂಗ್ ಆಪ್ ಗೂಗಲ್ನಲ್ಲಿ ನಿಷ್ಕ್ರಿಯಗೊಳಿಸಿ ಬುಕ್ಕಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಸಬ್ ಇನ್ಸ್ಪೆಕ್ಟರ್ ವರಲಕ್ಷ್ಮಮ್ಮ, ಮುಖ್ಯ ಬೇತಿ ಅಶೋಕ್, ಸಿಬ್ಬಂದಿ ಮೋಹನ್ ಹಾಗೂ ಇನ್ನು ಸಿಬ್ಬಂದಿಗಳು ಹಾಜರಿದ್ದರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮಿರವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹಗಳ ಮೂಲಕ ಅವರ ಜೀವನಕ್ಕೆ ದಾರಿದೀಪವಾಗಿದ್ದರು ಎಂದು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಗೌರಿಬಿದನೂರು ನಗರದ ಹೆಮ್ಜಿ ವೃತ್ತದಲ್ಲಿ ಬುಧವಾರ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರ ಅಭಿಮಾನಿಗಳು ಮತ್ತು ಭಕ್ತರಿಂದ ನಡೆದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿ, ಶಿವಕುಮಾರ ಮಹಾಸ್ವಾಮಿ ಅವರ ಜೀವಿತಾವಧಿಯಲ್ಲಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯೆ, ಅನ್ನ, ವಸತಿಯನ್ನು ನೀಡಿ ಅವರ ಕಲಿಕೆಗೆ ಸಹಾಯ ಹಸ್ತ ನೀಡಿದವರು. ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರಿಗೂ ಶಿಕ್ಷಣಕ್ಕೆ ಅವಕಾಶ ನೀಡಿದವರು. ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು 10ರಿಂದ 12,000 ಮಂದಿಗೆ ಮುಂಜಾನೆ 8ರಿಂದ ರಾತ್ರಿ 10ರವರೆಗೆ ನಡೆಯುವ ಅನ್ನದಾಸೋಹಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಇದ್ದೇ ಇರುತ್ತೆ ಎಂದರು. ವಿದ್ಯೆಯನ್ನು ದಾನ ಮಾಡಿರ್ತಕ್ಕಂಥ ಪರಮಪೂಜ್ಯರ ದಿನವನ್ನು, ಅವರ ಪುಣ್ಯ ಸ್ಮರಣೆಯ ದಿನವನ್ನು ದಾಸೋಹ ದಿನವನ್ನಾಗಿ ನಾವೆಲ್ಲರೂ ಸಹಿತ ಆಚರಿಸ್ತಾ ಬರ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಾಲೂಕಿನ ಎಲ್ಲ ಭಕ್ತರಿಂದ, ತಾಲೂಕಿನ ಎಲ್ಲ ಸಮಸ್ತ ಆಸ್ತಿಕ ಸದ್ಭಕ್ತರು ಸೇರಿಕೊಂಡು ಒಂದು ತಂಡವನ್ನು ಮಾಡಿಕೊಂಡು ನಿರಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೆ ದಾಸೋಹ ದಿನವನ್ನು ಅಕ್ಷರಶಃ ದಾಸೋಹದ ದಿನವನ್ನಾಗಿ ಬೆಳಗಿನ ಪ್ರಸಾದದಿಂದ ಹಿಡಿದುಕೊಂಡು ಸಾಯಂಕಾಲ ನಿರಂತರವಾಗಿ ಬರುವಂಥ ಭಕ್ತರಿಗೆ ಅದರಲ್ಲೂ ವಿಶೇಷವಾಗಿ ಕುಳಿತುಕೊಂಡು ಬಾಳೆಯಲ್ಲಿ ಊಟವನ್ನು ಕೊಡುವಂಥ ಒಂದು ಪ್ರಸಾದದ ದಾಸೋಹದ ಒಂದು ಕಲ್ಪನೆ ಇದೆಯಲ್ಲ, ಇದು ನಮಗಷ್ಟೇ ಸಂತೋಷವಾಗಿಲ್ಲ, ಆ ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳಿಗೂ ಸಹಿತ ಅತ್ಯಂತ ಸಂತೋಷ ತಂದಿರುತ್ತೆ ಅನ್ನುವಂಥ ಮಾತನ್ನು ಸಂದರ್ಭ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಶಾಸಕ ಪುಟ್ಟಸ್ವಾಮಿಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವಕುಮಾರ ಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಊಟಕ್ಕೆ ಕುಳಿತಿದ್ದ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಬಡಿಸಿ ಶ್ರೀ ಶಿವಕುಮಾರ ಸ್ವಾಮಿ ಅವರ ಸಮಾಜ ಸೇವೆಯನ್ನು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ NM ರವಿನಾರಾಯಣ ರೆಡ್ಡಿ, CR ನರಸಿಂಹಮೂರ್ತಿ, BG ವೇಣುಗೋಪಾಲ್ ರೆಡ್ಡಿ, G ಬಾಲಾಜಿ, ಮೃತ್ಯುಂಜಯ ಜಯಣ್ಣ, ಸಂಕಲ್ಪ ಗೌರೀಶ್, ದೇವಿ ಮಂಜುನಾಥ್, ಹಿರೇಬಿದನೂರು ಮಂಜುನಾಥ್, ನಾಗೇಂದ್ರ, RR ರೆಡ್ಡಿ, ಶ್ರೀನಿವಾಸ್ ಗೌಡ, BR ಶ್ರೀನಿವಾಸಮೂರ್ತಿ, ಬೋರ್ವೆಲ್ ಮಹೇಂದ್ರ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, E ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ನಗರದಲ್ಲಿ 3ನೇ ಹಂತದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಬುಧವಾರ ಬೆಳ್ಳಂಬೆಳಗ್ಗೆ ನಗರಸಭೆ ಅಧಿಕಾರಿಗಳು ಕೈಗೊಂಡರು. MG ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ JCB ಯಂತ್ರಗಳು ಗರ್ಜನೆ ಮಾಡುವುದರ ಮೂಲಕ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ.
ಚಿಂತಾಮಣಿ ನಗರದಲ್ಲಿ ಅಂಗಡಿಗಳ ಮಾಲೀಕರು ಫುಟ್ಪಾತ್ ಹುತ್ತುವರಿಯಿಂದ ಇತ್ತೀಚೆಗೆ ನಗರದ ಜೋಡಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಹಾಗೂ ಕಾರು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿರುವುದಲ್ಲದೆ ಅಪಘಾತ ಪ್ರಕರಣಗಳು ನಡೆಯುತ್ತಿದ್ದು, ಈ ಬಗ್ಗೆ ಸಾರ್ವಜನಿಕರಿಂದ ದೂರುಗಳ ಬಂದ ಹಿನ್ನೆಲೆಯಲ್ಲಿ ಫುಟ್ಪಾತ್ ಹುತ್ತುವರಿಯನ್ನು ಈಗಾಗಲೇ ಮೊದಲ ಹಾಗೂ ಎರಡನೇ ಹಂತದಲ್ಲಿ ಬೆಂಗಳೂರು ರಸ್ತೆ, ಜೋಡಿ ರಸ್ತೆ ಹಾಗೂ ಚೇಳೂರು ರಸ್ತೆಯಲ್ಲಿ ತೆರವುಗೊಳಿಸಲಾಗಿದ್ದು, ಇದೀಗ ಮುಂದುವರೆದ ಭಾಗವಾಗಿ ಎಂಜಿ ರಸ್ತೆಯ ಬಾಗೇಪಲ್ಲಿ ವೃತ್ತದಿಂದ ಜೋಡಿ ರಸ್ತೆಯಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಗರಸಭೆ ಅಧಿಕಾರಿಗಳು 2 ಜೆಸಿಬಿ ಯಂತ್ರಗಳ ಮೂಲಕ ಫುಟ್ಪಾತ್ ಹುತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇನ್ನು ಫುಟ್ಪಾತ್ ಹುತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಯಾವುದೇ ರೀತಿಯ ಗಲಾಟೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ತಮಿಳುನಾಡಿನ ಮೇಲ್ಮರವತ್ತೂರಿನ ಪುಣ್ಯಕ್ಷೇತ್ರ ಅರುಳ್ಮಿಗು ಅಪರ ಶಕ್ತಿ ಸಿದ್ಧರ ಪೀಠದಲ್ಲಿ 21 ಮಂದಿ ಸಿದ್ಧ ಪುರುಷರು ಮತ್ತು ಮಹಿಳೆಯರು ಜೀವಂತ ಸಮಾಧಿಯಾಗಿದ್ದರು ಎನ್ನುವ ಪ್ರತೀತಿ ಇದ್ದು, ಪ್ರತಿ ವರ್ಷ ಲಕ್ಷಾಂತರ ಮಂದಿ ಮಾಲೆಧಾರಿ ಭಕ್ತರು ಭೇಟಿ ನೀಡುತ್ತಾರೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗೇಟ್ನ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಂಡಿಗಾನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 550 ಮಂದಿ ಹೋಂ ಶಕ್ತಿ ಮಾಲೆದಾರಿಗಳು 11 ಬಸ್ಗಳಲ್ಲಿ ಮೇಲ್ಮರವತ್ತೂರಿಗೆ ತೆರಳಿದರು. ಶಾಸಕ ಮೇಲೂರು ರವಿಕುಮಾರ್ ಅವರು ಹೋಂ ಶಕ್ತಿ ಮಾಲೆದಾರಿಗಳು ತೆರಳಿದ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿ, ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಿಯ ದೇವಾಲಯಕ್ಕೆ ಶಬರಿಮಲೆಯ ರೀತಿಯೇ ಮಾಲೆ ವಸ್ತ್ರ ಧರಿಸಬೇಕು. ಈ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯಿಂದ ನಮ್ಮ ಕ್ಷೇತ್ರದ 100 ಹೆಣ್ಣು ಮಕ್ಕಳು ಶ್ರದ್ಧೆಯಿಂದ ವ್ರತ ಕೈಗೊಂಡು ಪ್ರತಿ ವರ್ಷ ದೇವಾಲಯಕ್ಕೆ ಭೇಟಿ ನೀಡಿ ಬರುತ್ತಾರೆ ಎಂದರು. ಈ ದಿನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಡಿನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಷದ ಮುಖಂಡರಾದಂಥ ಕೃಷ್ಣನಾರಾಯಣ ರೆಡ್ಡಿ ಅವರು ಮತ್ತು ನಮ್ಮ ಹಿರಿಯರಾದಂಥ ಮುನಿಯಪ್ಪನವರು ಹಲವಾರು ಪಕ್ಷದ ಮುಖಂಡರು ಒಂದು ಸಹಕಾರದಿಂದ ಈ ಭಾಗದ ಏನಿವತ್ತು ಓಂ ಶಕ್ತಿ ದೇವಿಯ ಭಕ್ತಾದಿಗಳಾದ ಎಲ್ಲ ನಮ್ಮ ತಾಯಂದ್ರನ್ನ ಇವತ್ತು ಸುಮಾರು ಬಸ್ಸಲ್ಲಿ ಇವತ್ತು ಮೇಲ್ಮತ್ತೂರು ಓಂ ಶಕ್ತಿ ದೇವಾಲಯ ದರ್ಶನಕ್ಕೆ ಹೋಗ್ತಿದ್ದಾರೆ. ಆ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ನನ್ನ ತಾಯಂದರು ಒಳ್ಳೆಯದಾಗಲಿ, ಕ್ಷೇತ್ರದಲ್ಲಿ ತಾಯಿಯ ಒಂದು ಆಶೀರ್ವಾದದಿಂದ ವರ್ಷದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ತಾಯಿಯಲ್ಲಿ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಒಂದು ದೇವಿಯ ದರ್ಶನಕ್ಕೆ ಹೋಗ್ತಕ್ಕಂಥ ಎಲ್ಲ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಂಡಿಗನಾಳ ಗ್ರಾಮ ಪಂಚಾಯಿತಿಯ 550 ಮಂದಿ ಹೋಂ ಶಕ್ತಿ ಭಕ್ತರಿಗೆ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಬಸ್, ಊಟ, ಪ್ರವೇಶ ಶುಲ್ಕದ ವ್ಯವಸ್ಥೆ ಮಾಡಿ ಕಳುಹಿಸಿಕೊಡುತ್ತಿದ್ದು, ದೇವಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲೆಡೆ ಹಸಿರು ಮನೆ ಮಾಡಿ ಸುಖ ಶಾಂತಿ ನೆಲೆಸಲಿ ಎಂದು ದೇವಿಯಲ್ಲಿ ಬೇಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ ಮುನಿಯಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಎಂ ತ್ಯಾಗರಾಜ್, ಮುನಿರೆಡ್ಡಿ, ಹನುಮಂತರೆಡ್ಡಿ, ಬೈರಾರೆಡ್ಡಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಇ ನ್ಯೂಸ್ ಟಿವಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು
ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಕೂಡ ನಮಸ್ಕಾರ. 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ಕೈಗೊಂಡಿದ್ದೀವಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಗಮನವನ್ನು ಕೊಡಬೇಕು ಮತ್ತು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜೀವನದ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಹಾಗಾಗಿ ವಾಹನ ಸವಾರರೇ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ವಾಹನಗಳ ದಾಖಲೆಗಳು ಚಾಲ್ತಿಯಲ್ಲಿರುವಂತೆ ಕ್ರಮವನ್ನು ವಹಿಸಿರಿ. ವಾಹನಗಳನ್ನು ಚಲಾಯಿಸುವಾಗ ಚಾಲಕ ಇರ್ಬೋದು ಅಥವಾ ಸಿಬ್ಬಂದಿ ಇರ್ಬೋದು, ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು. ಅದು ನಮ್ಮ ಜೀವವನ್ನು ಕಾಪಾಡುತ್ತೆ. ವಾಹನಗಳನ್ನು 18 ವರ್ಷಕ್ಕಿಂತ ಒಳಪಟ್ಟಿರುವ ಚಿಕ್ಕ ಮಕ್ಕಳು ಚಲಾಯಿಸುವಂತಿಲ್ಲ. ಯಾರೂ ಕೂಡ 18 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳು ವಾಹನವನ್ನು ಚಲಾಯಿಸಬೇಡಿ. ಲಘು ಮೋಟಾರ್ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟನ್ನು ಧರಿಸಬೇಕಾಗಿರೋದು ಕಡ್ಡಾಯ. ಕುಡಿದು ವಾಹನಗಳನ್ನು ಚಲಾವಣೆ ಮಾಡಬೇಡಿ. ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡಬೇಕಾದ್ರೆ ಎರಡೂ ಬದಿಯಲ್ಲೂ ಕೂಡ ಮಿರರ್ಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಕೂಡ ಕಡ್ಡಾಯ. ವಾಹನಗಳನ್ನು ಸಂಚರಿಸುವಾಗ, ವಾಹನಗಳನ್ನು ನೀವು ಡ್ರೈವ್ ಮಾಡಬೇಕಾದ್ರೆ ಸಂಚಾರಿ ನಿಯಮಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿದರೆ ನಾವು ಮತ್ತೊಬ್ಬರ ಜೀವವನ್ನು ಕಾಪಾಡಿಕೊಳ್ಬೋದು ಮತ್ತು ನಮ್ಮ ಜೀವವನ್ನು ಕೂಡ ಕಾಪಾಡಿಕೊಳ್ಬೋದು. ರಸ್ತೆ ದಾಟುವಾಗ ದಯಮಾಡಿ ಎರಡೂ ಬದಿಗಳಲ್ಲಿ ಕೂಡ ನೋಡಿ, ಯಾವುದೇ ವಾಹನಗಳು ಸಂಚರಿಸ್ತಾ ಇಲ್ಲ ಅಂದಾಗ ಮಾತ್ರ ರಸ್ತೆಯನ್ನು ದಾಟ್ರಿ. ಹಾಗೆಯೇ ರಸ್ತೆಯ ಮೇಲೆ ಆಗಿರ್ತಕ್ಕಂಥ ಜಿಬ್ರಾ ಲೈನ್ಸ್ ಏನಿದೆ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗೆಯೇ ಟ್ರಾಫಿಕ್ ರೂಲ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಟ್ರಾಫಿಕ್ ಸಿಗ್ನಲ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಲಿಕ್ಕೆ ನೀವು ಗಮನವನ್ನು ಹರಿಸಿ. ವಾಹನಗಳ ಸೀಟಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಮೀರಿ ಜನರನ್ನು ವಾಹನಗಳಲ್ಲಿ ತುಂಬಿಸಿಕೊಂಡು ಹೋಗಬೇಡಿ. ಪುಟ್ಟ ಮಕ್ಕಳನ್ನು ದ್ವಿಚಕ್ರ ವಾಹನಗಳಲ್ಲಿ ಕೊಂಡೊಯ್ಯುವಾಗ ಸೇಫ್ಟಿ ಹಾರ್ನೆಸ್ಸನ್ನು ಕಡ್ಡಾಯವಾಗಿ ಧರಿಸಬೇಕು. ವಾಹನಗಳನ್ನು ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಫೋನನ್ನು ಬಳಸಬೇಡಿ. ಅಪಘಾತಕ್ಕೀಡಾದಂಥವ್ರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಲಿಕ್ಕೆ, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಹಾಗಾಗಿ ಅದನ್ನು ನೀವು ಅಪಘಾತಕ್ಕೀಡಾದಂಥ ಸಂದರ್ಭಗಳಲ್ಲಿ ಜನರನ್ನು ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಅವರನ್ನು ಹತ್ತಿರದ ಸಮೀಪದ ಆಸ್ಪತ್ರೆಗಳಿಗೆ ಸೇರಿಸುವ ಮೂಲಕ ಜನರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾಗರಿಕರಾಗಿ ನಾವು ಮಾಡಬೇಕು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ಗೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಚಿಕ್ಕರಂಗಯ್ಯ ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ತೆರವಾದ ಕಾರಣ ಕೊರಟಗೆರೆ ಪಟ್ಟಣದ ತಾಲೂಕು ಪ್ರಾಥಮಿಕ ಸಹಕಾರ ಸಂಘ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಚುನಾವಣೆ ನಡೆದು ಈ ಹಿಂದೆ ಕಾಂಗ್ರೆಸ್ ತೊರೆದು ಎನ್ಡಿಎ ಪಕ್ಷ ಸೇರಿದ ಚಿಕ್ಕರಂಗಯ್ಯ ನೂತನ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ, ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ್ದೆ. ದಲಿತ ಎಂಬ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳ ಮಾತಿಗೆ ಬೇಸತ್ತು ಕಾಂಗ್ರೆಸ್ ತೊರೆದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಸೇರಿದೆ. ಹಿನ್ನೆಲೆಯಲ್ಲಿ ನನ್ನೆಲ್ಲ ಎನ್ಡಿಎ ಪಕ್ಷದ ನಿರ್ದೇಶಕರುಗಳ ಸಹಾಯದಿಂದ ಇಂದು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆಯಾಗಲು ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾತನಾಡಿ, ಅಧ್ಯಕ್ಷ ಚಿಕ್ಕರಂಗಯ್ಯನವರು ಮೊದಲು ನಮ್ಮ ಪಕ್ಷದಲ್ಲಿ ದುಡಿದವರು. ಕಾರಣಾಂತರಗಳಿಂದ ಪಕ್ಷ ತೊರೆದು ಮತ್ತೆ ಮರಳಿ ಗೂಡಿಗೆ ಸೇರಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಮಾಡಲು ಸಹಕರಿಸಿದ ಎನ್ಡಿಎ ಪಕ್ಷದ ಎಲ್ಲ ನಿರ್ದೇಶಕರುಗಳು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮ, ಸರಣಿ ಪರೀಕ್ಷೆ ಆಯೋಜಿಸಿ ವಿದ್ಯಾರ್ಥಿಗಳನ್ನು ಸನ್ನದ್ಧರನ್ನಾಗಿಸುತ್ತಿರುವ ಶಾಸಕ ಪ್ರದೀಪ್. ಜಾತಿ ಕದ್ದ ಪ್ರಕರಣದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ರನ್ನು ಬಂಧಿಸುವಂತೆ ಕೋರ್ಟ್ ತೀರ್ಪು, ಆದೇಶವಿದ್ದರೂ ಬಂಧಿಸಲು ಮನಸ್ಸು ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಚಳಿಗಾಲದಲ್ಲಿ ಬಿಸಿ ತಟ್ಟಿದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕು, ಅಬಕಾರಿ ಅಧಿಕಾರಿಗಳ ಮೇಲೆ ಶಾಸಕ ಸುಬ್ಬಾರೆಡ್ಡಿ ಗರಂ. ಬ್ಯಾಂಕ್ ಚೆಕ್ ಮತ್ತು ಹಣ ಪಡೆದು ಅತ್ತೆ ಸೊಸೆಯಿಂದ ವಂಚನೆ, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯಿಂದ ಪ್ರತಿಭಟನೆ.
ಪ್ರಭಾವಿ ಶಾಲೆ ಒತ್ತುವರಿದಾರರ ದಾಖಲೆ ಅರಣ್ಯ ಇಲಾಖೆ ಬಳಿ ಇಲ್ಲ ಎಂದೇಳುತ್ತಿರುವ ಜಿಲ್ಲಾಧಿಕಾರಿ. ಸಮಂಜಸವಾದ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸದಿದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟ ವಕೀಲ ಶಿವಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.